ಅಧಿಕಾರಿಗಳು ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ ಹೃದಯವಂತಿಕೆಯಿಂದಲೂ ಕಾರ್ಯನಿರ್ವಹಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ಹೇಳಿದರು. ಅವರು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಮಳೆ ಹಾನಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಅಧಿಕಾರಿಗಳು ಸರ್ಕಾರದ ಮುಖವಾಣಿ ಇದ್ದಂತೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಡುವಿನ ಕೊಂಡಿಯಾಗಿರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು. ಸಾಮಾನ್ಯವಾಗಿ ಪ್ರಾಕೃತಿಕ ವಿಕೋಪಕ್ಕೆ ಹಾನಿಯಾಗುವುದು ಬಡವರ ಮನೆಯೇ. ಹಾಗಿರುವಾಗ ಅಧಿಕಾರಿಗಳು ಖುದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇಲಾಖೆ ಪ್ರಕ್ರಿಯೆಗಳ ಜೊತೆಗೆ ಸಾಂತ್ವನವನ್ನ ಹೇಳಿ ಹೃದಯವಂತಿಕೆಯಿಂದ ಕಾರ್ಯನಿರ್ವಹಿಸಬೇಕು. ದಿನದ 24 ಗಂಟೆಯೂ ಜನರ ಕರೆಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಮ್ಮ ಪ್ರಕೃತಿ ವಿಕೋಪ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕೆಲವೊಂದು ಅತಿವೃಷ್ಟಿ ಆಗ್ತದೆ, ಕೆಲವೊಂದು ಅನಾವೃಷ್ಟಿ ಆಗ್ತದೆ. ಇದರಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸುವುದು ನಮ್ಮ ಕೆಲಸ. ಪ್ರಕೃತಿ ವಿಕೋಪ ಇರಲಿ, ಅನಾವೃಷ್ಟಿ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಕೂಡ ದೇವರ ಕೈಯಲ್ಲಿ ಇರುವಂತದ್ದು. ಅದು ಆಗಬಾರ್ದಂತೆ ನಮ್ಮೆಲ್ಲರ ಪ್ರಾರ್ಥನೆ. ಆದಂತ ಸಂದರ್ಭದಲ್ಲಿ ಆ ಜನಸಾಮಾನ್ಯ ಜೊತೆಯಲ್ಲಿ ಮತ್ತು ಕುಟುಂಬದ ಜೊತೆಯಲ್ಲಿ ನಾವು ಇದ್ದೇ ಅಂತ ತೋರಿಸುವ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಆಗಸ್ಟ್ 7ರಂದು ಕಾಪು ತಾಲೂಕಿನ ಮುದರಂಗಡಿಯಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಯವೈಖರಿ ಅಭಿನಂದನಾರ್ಹ. ಈ ಪ್ರಕರಣದಲ್ಲಿ ಉತ್ತರ ಪ್ರದೇಶದ ಕ್ರಿಮಿನಲ್ಗಳು ಕರ್ನಾಟಕಕ್ಕೆ ಬಂದರೆ ಉಳಿಗಾಲವಿಲ್ಲ ಎಂದು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ ಎಂದರು. ಆಕ್ಷನ್ ಮುಂದಿಟ್ಟುಕೊಂಡು ಇದಕ್ಕೊಂದು ಪರಿಹಾರ ನೀವು ಈಗಲೇ ಕಾಣಬೇಕು. ಆಗ ಮಾತ್ರ ಭವಿಷ್ಯದಲ್ಲಿ ಮಕ್ಕಳಿಂದ ಊರವರೆಗೆ ಆ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದಕ್ಕೆ ಗೊತ್ತಾಗುದಿಲ್ಲ. ಇದರಲ್ಲಿ ಈಗ ನಾವೇನಾದ್ರೂ ನೀವು ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯ ವಹಿಸಿದ್ರೆ ಆಫ್ಟರ್ 5-10 years ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತದೆ. ಕೃಷಿ ಇಲಾಖಾ ಅಧಿಕಾರಿಯವರು ಮಾಹಿತಿ ನೀಡಿ ಕಾರ್ಕಳದಲ್ಲಿ ಭತ್ತ ಬೆಳೆಗೆ ಪ್ರಾಧಾನ್ಯತೆ ಇದ್ದು ಈ ಬಾರಿ 4,002 ಹೆಕ್ಟೇರ್ ಪ್ರದೇಶದಲ್ಲಿ ಬೇಸಾಯ ಮಾಡಲಾಗಿದೆ. ಇನ್ನು ಮಳೆಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿಲ್ಲ. ಆದರೆ ತಡವಾಗಿ ಮಳೆಯಾದ ಕಾರಣ ನೇರವಾಗಿ ಬಿತ್ತನೆ ಕಾರ್ಯವನ್ನೇ ಮಾಡಿದ್ದಾರೆ ಎಂದರು. ತೋಟಗಾರಿಕಾ ಇಲಾಖಾಧಿಕಾರಿ ಮಾಹಿತಿ ನೀಡಿ 18,000 ಹೆಕ್ಟೇರ್ ಬೆಳೆಯಾಗಿದ್ದು 6.2 ಹೆಕ್ಟೇರ್ ಡ್ಯಾಮೇಜ್ ಆಗಿದೆ. ಈ ಬಗ್ಗೆ ಈಗಾಗಲೇ ವರದಿ ಸಲ್ಲಿಕೆಯಾಗಿದೆ. ಇನ್ನು ಈ ಸಾಲಿನಲ್ಲಿ 4,188 ವಿಮೆ ನೋಂದಣಿಯಾಗಿದೆ ಎಂದರು. ಕಾರ್ಕಳ ನಗರಕ್ಕೆ ನೀರು ಒದಗಿಸುವ ಮುಂಡ್ಲಿ ಡ್ಯಾಂ ಬ್ರಿಡ್ಜ್, ನಿಟ್ಟೆ ಪರಪಾಡಿ ಬ್ರಿಡ್ಜ್ ಸೇರಿದಂತೆ ಒಟ್ಟು 5 ಬ್ರಿಡ್ಜ್ಗಳ ದುರಸ್ತಿಗೆ 2 ವರ್ಷಗಳಿಂದ ಮನವಿ ಸಲ್ಲಿಸಲಾಗುತ್ತಿದೆ ಎಂದು ಪಿಡಬ್ಲ್ಯೂಡಿ ಅಧಿಕಾರಿ ಹೇಳಿದಾಗ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಶಾಸಕ ವಿ. ಸುನೀಲ್ ಕುಮಾರ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಅಜಿತ್ ಹೆಗ್ಡೆ, ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಎಸ್ಪಿ ಹರಿರಾಮ್ ಶಂಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.